ಹಾಯ್ ಫ್ರೆಂಡ್ಸ್, ಬಾಡಿಗೆ ಹೆಂಡತಿಯರು ಸಿಗೋ ಊರು ಯಾವುದು ಗೊತ್ತಾ? ಇಲ್ಲಿ 1 ವಾರದಿಂದ 1 ವರ್ಷಕ್ಕೆ ಹೆಂಡತಿ ಬೇಕಾದ್ರೆ ಎಷ್ಟು ಬಾಡಿಗೆ? ಇಂತಹದೊಂದು ವಿಚಿತ್ರ ಆಚರಣೆ ಯಾಕೆ? ಈ ಸಂಪ್ರದಾಯ ಹೇಗೆ ನಡೆಯುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಧ್ಯಪ್ರದೇಶದಲ್ಲಿ ವಿಚಿತ್ರ ಆಚರಣೆ. ಮಧ್ಯಪ್ರದೇಶದ ಶಿವಪುರಿ ಅನ್ನೋ ಊರಲ್ಲಿ ಇಂತಹದ್ದೊಂದು ಆಚರಣೆ ಜಾರಿಯಲ್ಲಿದೆ. ಇಲ್ಲಿ 1 ವಾರದಿಂದ ಹಿಡಿದು 1 ವರ್ಷದವರೆಗೂ ಪತ್ನಿಯರನ್ನು ಬಾಡಿಗೆಗೆ ಪಡೆದುಕೊಳ್ಳಬಹುದು. ಈ ಸಂಪ್ರದಾಯವನ್ನು ದಾದಿಚಾ ಅಂತಲೂ, ಬಾಡಿಗೆಗೆ ಹೋಗೋ ಮಹಿಳೆಯರನ್ನು ಮೋಲ್ಕಿ ಅಂತಲೂ ಕರೆಯಲಾಗುತ್ತೆ. ಇಲ್ಲಿ ಮೊದಲಿಗೆ 2 ಪಾರ್ಟಿಗಳ ನಡುವೆ ಡೀಲ್ ಆಗುತ್ತೆ. ಮಹಿಳೆಯನ್ನು ಎಷ್ಟು ದುಡ್ಡಿಗೆ ಎಷ್ಟು ಟೈಮಿಗೆ ಬಾಡಿಗೆಗೆ ಕೊಡೋದು ಅಂತ ಫೈನಲ್ ಆಗುತ್ತೆ. ಆಮೇಲೆ ಬಾಡಿಗೆಗೆ ಕೊಡೋರು ಮತ್ತು ಬಾಡಿಗೆಗೆ ಪಡೆದುಕೊಳ್ಳೋರ ನಡುವೆ ಅಗ್ರಿಮೆಂಟ್ ಆಗುತ್ತೆ. ಅದು ಕೂಡ ಸುಮ್ನೆ ಅಲ್ಲ, ಸ್ಟಾಂಪ್ ಪೇಪರ್ ನಲ್ಲಿ ಕಾನೂನುಬದ್ಧವಾಗಿಯೇ ಈ ಅಗ್ರಿಮೆಂಟ್ ನಡೆಯುತ್ತೆ. ಇಲ್ಲಿ ಮಹಿಳೆ ಎಷ್ಟು ದಿನಗಳವರೆಗೆ ಆ ವ್ಯಕ್ತಿಯ ಜೊತೆಗೆ ಇರಬೇಕು, ಎಷ್ಟು ಬಾಡಿಗೆ ಅನ್ನೋದನ್ನ ಕೂಡ ಉಲ್ಲೇಖಿಸಲಾಗುತ್ತೆ. ನಂತರ ಎರಡೂ ಕಡೆಯವರು ಅಗ್ರಿಮೆಂಟ್ಗೆ ಸೈನ್ ಹಾಕ್ತಾರೆ. ಅಗ್ರಿಮೆಂಟ್ ಮುಗಿದ ಬಳಿಕ ಹೊಸ ಮನೆ. ಆ ಮಹಿಳೆ ಅಗ್ರಿಮೆಂಟ್ ಟೈಮ್ ಮುಗಿಯೋವರೆಗೂ ಬಾಡಿಗೆಗೆ ಪಡೆದವರ ಜೊತೆಯಲ್ಲೇ ಪತ್ನಿಯಾಗಿ ಇರಬೇಕಾಗುತ್ತೆ. ಅಗ್ರಿಮೆಂಟ್ ಟೈಮ್ ಮುಗಿದ್ಮೇಲೆ ಬಾಡಿಗೆದಾರನಿಗೆ ಆ ಹೆಂಡತಿ ಇಷ್ಟ ಆದ್ರೆ ಮತ್ತಷ್ಟು ದುಡ್ಡು ಕೊಟ್ಟು ಅಗ್ರಿಮೆಂಟ್ ವಿಸ್ತರಿಸಿಕೊಳ್ಳಬಹುದು. ಇಷ್ಟ ಇಲ್ಲದಿದ್ರೆ ಆ ಮಹಿಳೆಯರನ್ನು ವಾಪಸ್ ಆಕೆಯ ಮೂಲ ಮನೆಗೆ ಕಳುಹಿಸಲಾಗುತ್ತೆ. ನಂತರ ಮತ್ತೆ ಆಕೆಯ ಪತಿ ಅಥವಾ ಪೋಷಕರು ಹೊಸ ಬಾಡಿಗೆದಾರರಿಗೆ ಹುಡುಕಾಟ ನಡೆಸ್ತಾರೆ. ಬಾಡಿಗೆದಾರರನ್ನು ಹುಡುಕಿ ತರೋ ಬ್ರೋಕರ್ಗಳು ಕೂಡ ಇಲ್ಲಿದ್ದಾರೆ. ಇನ್ನು ಬಾಡಿಗೆಗೆ ಹೋದ ಮಹಿಳೆ ತನಗೆ ಇಷ್ಟ ಇಲ್ಲದಿದ್ರೆ ಅಗ್ರಿಮೆಂಟ್ ನಿಂದ ಹಿಂದೆ ಸರಿಬಹುದು, ವಾಪಸ್ ಬರಬಹುದು ಅನ್ನೋ ರೂಲ್ಸ್ ಕೂಡ ಇದೆ. ಆದ್ರೆ ಆ ಹಕ್ಕನ್ನು ಬಳಸಿಕೊಳ್ಳಲು ಆ ಮಹಿಳೆಗೆ ಅವಕಾಶ ಸಿಗೋದು ಬಹಳ ಕಡಿಮೆ. ಒಬ್ಬೊಬ್ಬರಿಗೆ ಒಂದೊಂದು ಬೆಲೆ. ಹೌದು, ಬಾಡಿಗೆ ದುಡ್ಡು ಇಂತಿಷ್ಟೇ ಅಂತ ಫಿಕ್ಸ್ ಇರೋದಿಲ್ಲ. ಮದುವೆಯಾಗದಿರೋ ಹೆಣ್ಮಕ್ಕಳನ್ನು ತಂದೆ ತಾಯಿಯೇ ಬಾಡಿಗೆಗೆ ಕೊಟ್ಟರೆ ಬೆಲೆ ಜಾಸ್ತಿ ಇರುತ್ತೆ. ನೋಡೋಕೆ ಸುಂದರವಾಗಿದ್ದು ಇನ್ನೂ ಶೀಲವಂತೆಯಾಗಿದ್ರೆ ಆಕೆಗೆ 2 ಲಕ್ಷ ರೂಪಾಯಿವರೆಗೂ ಬೆಲೆ ಕಟ್ಟಲಾಗುತ್ತೆ. ಅಂದ್ರೆ ಮೊದಲ ಸಲ ಬಾಡಿಗೆಗೆ ಹೋಗುವಾಗ ಬೆಲೆ ಜಾಸ್ತಿ ಇರುತ್ತೆ. ಅದೇ 2ನೇ ಬಾರಿಗೆ ಬಾಡಿಗೆಗೆ ಹೋದ್ರೆ ಬೆಲೆ ಕಡಿಮೆ ಆಗುತ್ತೆ. 10ರಿಂದ 20 ಸಾವಿರ ರೂಪಾಯಿಯಷ್ಟು ಮಾತ್ರ ಬೆಲೆ ಕಟ್ಟಲಾಗುತ್ತೆ. ಅದೇ ರೀತಿ ಮದುವೆಯಾದ ಬಳಿಕ ಪತಿ ತನ್ನ ಪತ್ನಿಯನ್ನು ಬೇರೆಯವರಿಗೆ ಬಾಡಿಗೆಗೆ ಬಿಟ್ರೆ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ. ಈ ಸಂಪ್ರದಾಯಕ್ಕೆ ಕಾರಣವೇನು? ಇದನ್ನ ನೋಡ್ತಿದ್ರೆ ಛೀ, ಯಾಕೆ ಹೀಗ್ ಮಾಡ್ತಾರೋ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಬಡತನ, ಅನಕ್ಷರತೆ, ನಿರುದ್ಯೋಗ ಹೀಗೆ ತುಂಬಾ ಕಾರಣಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪುರುಷರು ಹೆಣ್ಮಕ್ಕಳನ್ನು ತಮ್ಮ ಸ್ವತ್ತು ಅಂತ ಭಾವಿಸಿದ್ದಾರೆ. ಅದು ಅಲ್ಲದೆ ಈ ದಾರಿಯಿಂದ ಕಷ್ಟ ಇಲ್ಲದೆ ದುಡ್ಡು ಸಂಪಾದಿಸಬಹುದು ಅನ್ನೋದು ಜನರ ಯೋಚನೆಯಾಗಿದೆ. ಇಲ್ಲಿ ಕೆಳಜಾತಿಯ ಹೆಣ್ಮಕ್ಕಳನ್ನು ಬಾಡಿಗೆಗೆ ನೀಡಲಾಗುತ್ತೆ. ಅದೇ ಮೇಲ್ಜಾತಿಯವರು, ಶ್ರೀಮಂತರು, ಅಕ್ಷರಸ್ಥರೇ ಹೆಚ್ಚಾಗಿ ಬಂದು ಬಾಡಿಗೆಗೆ ಹೆಂಡತಿಯನ್ನ ಪಡಿತಾರೆ. ವಯಸ್ಸಾದ ಮುದುಕರು, ಪತ್ನಿ ಇಲ್ಲದವರು, ಮದುವೆಯೇ ಆಗದವರು ಈ ಜಾಗಕ್ಕೆ ಬಂದು ಪತ್ನಿಯನ್ನು ಬಾಡಿಗೆಗೆ ಬುಕ್ ಮಾಡ್ತಾರೆ. ಬೇರೆ ಭಾಗಗಳಲ್ಲೂ ಇದೆ ಈ ಆಚರಣೆ. ಕೇವಲ ಮಧ್ಯಪ್ರದೇಶದ ಶಿವಪುರಿ ಮಾತ್ರವಲ್ಲ, ಈ ರೀತಿಯ ಆಚರಣೆಗಳು ದೇಶದ ಬೇರೆ ರಾಜ್ಯಗಳಲ್ಲೂ ಇವೆ. ಗುಜರಾತ್, ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶಗಳಲ್ಲಿ ಇಂಥ ದರಿದ್ರ ಆಚರಣೆಗಳ ಬಗ್ಗೆ ಕೇಳಸಿಗುತ್ತೆ. ರಾಜಸ್ಥಾನದ ಧೋಲ್ಪುರ್ನಲ್ಲಿ ಮಹಿಳೆಯರನ್ನು ಮಾರ್ಕೆಟ್ನಲ್ಲಿ ಮಾರಲಾಗುತ್ತೆ. ದನದ ಮಾರ್ಕೆಟ್ ಪಕ್ಕದಲ್ಲೇ ಈ ಮಾರ್ಕೆಟ್ ಕೂಡ ಇದೆ. ಡಿಫರೆನ್ಸ್ ಅಂದ್ರೆ ಮಹಿಳೆಯರ ಬೆಲೆಗಿಂತ ದನಗಳ ಬೆಲೆಯೇ ಹೆಚ್ಚು ಇರುತ್ತೆ. ಗುಜರಾತ್ನಲ್ಲಿ ಗದ್ದೆ ಕೆಲಸ ಮಾಡೋರು ತಮ್ಮ ಭೂಮಿ ಒಡೆಯನಿಗೆ 1 ತಿಂಗಳ ಕಾಲ ತನ್ನ ಪತ್ನಿಯನ್ನು ಬಾಡಿಗೆ ಕೊಡೋ ಸಂಪ್ರದಾಯವಿದೆ. ಒಟ್ನಲ್ಲಿ ಮಹಿಳೆಯರನ್ನು ಇಟ್ಕೊಂಡು ಸಂಪ್ರದಾಯದ ಹೆಸರು ಕೊಟ್ಟು ದೊಡ್ಡ ಬಿಸ್ನೆಸ್ ಮಾಡಲಾಗ್ತಿದೆ. ಫ್ರೆಂಡ್ಸ್, ಕುಟುಂಬದ ಓರ್ವ ಸದಸ್ಯೆಯನ್ನ ದುಡ್ಡಿಗಾಗಿ ವೆಹಿಕಲ್, ಮನೆಗಳ ರೀತಿ ಬಾಡಿಗೆಗೆ ಕೊಡಲಾಗ್ತಿದೆ. ಅಲ್ಲಿ ಮಹಿಳೆಯರಿಗೆ ಆಗೋ ಮಾನಸಿಕ, ದೈಹಿಕ ಹಿಂಸೆಯ ಬಗ್ಗೆ ಯಾರು ಯೋಚಿಸ್ತಿಲ್ಲ. ಎಲ್ಲ ಗೊತ್ತಿದ್ರೂ ಪೊಲೀಸರು ಕೂಡ ಸುಮ್ಮನೆ ಇದ್ದಾರೆ. ನೊಂದ ಮಹಿಳೆಯರೇ ಬಂದು ಕಂಪ್ಲೇಂಟ್ ಕೊಡ್ಲಿ, ಆಮೇಲೆ ಕ್ರಮ ತಗೊಳ್ತೀವಿ ಅಂತ ಕಾಯ್ತಿದ್ದಾರೆ. ಇಂಥ ದರಿದ್ರ ಆಚರಣೆ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ.
ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.